ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ OMR ಶೀಟ್ ಹೇಗಿರುತ್ತೆ, NTA ಕಡೆಯಿಂದ ಅಫಿಷಿಯಲಿ ರಿಲೀಸ್ ಆಗಿರುವಂತಹ ನೋಟಿಫಿಕೇಶನ್ ಇದು. ಸೊ OMR ಶೀಟನ್ನು ಯಾವ ತಪ್ಪು ಕ್ರಮದಲ್ಲಿ ನಾವು ಫಿಲ್ ಮಾಡಬಾರ್ದು, ಯಾವ ಸರಿ ಕ್ರಮದಲ್ಲಿ ನಾವು ಫಿಲ್ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ನೋಡೋಣಂತೆ. ಸೊ ಬಿಫೋರ್ ಫಿಲ್ಲಿಂಗ್ OMR ಶೀಟ್ ನೆನ್ಪಿಟ್ಕೊಳ್ಳಿ. ಸೊ ಈ OMR ಶೀಟ್ ಅನ್ನೋದು ಕಂಪ್ಯೂಟರ್ ಸಾಫ್ಟ್ವೇರಿಂದ ಇವ್ಯಾಲ್ಯುವೇಟ್ ಆಗೋದಕ್ಕೆ. ಸೊ ಸಾಫ್ಟ್ವೇರ್ ಬಹಳ ಸೆನ್ಸಿಟಿವ್ ಇರ್ತದೆ, ಮತ್ತು ಇದು ಪ್ರಾಪರ್ಲಿ ನೀವು ಫಿಲ್ ಮಾಡಿರುವಂಥ ಬ್ಲ್ಯಾಕ್ ಕಲರ್ಡ್ ಬಬಲ್ಸನ್ನು ಮಾತ್ರ ಇದು ತನ್ನ ಒಂದು ಕ್ಯಾಲ್ಕುಲೇಷನ್ಗೆ ತಗೊಳ್ಳೋದಕ್ಕೆ. ನೀವೇನಾದರೂ ನಿಮ್ಮ OMR ಶೀಟಿನ ಬಬಲನ್ನು ಟ್ಯಾಂಪರ್ ಮಾಡಿದರೆ, ಅಂದರೆ ಸ್ಕ್ರ್ಯಾಚ್ ಮಾಡಿದರೆ, ಆ OMR ಶೀಟು ಗೊತ್ತಿರಲಿ ರಿಜೆಕ್ಟ್ ಆಗುವಂಥ ಚಾನ್ಸಸ್ಗಳು ಇರ್ತದೆ. ಅಥವಾ ಆ ಒಂದು ಪರ್ಟಿಕ್ಯುಲರ್ ಹೋಲ್ ಕ್ವಶನ್ನೇ ನಿಮ್ಮ ಆ ಒಂದು ಪರ್ಟಿಕ್ಯುಲರ್ ಕ್ವಶನ್ನೇ ರಿಜೆಕ್ಟ್ ಆಗುವಂಥ ಚಾನ್ಸಸ್ಸು ಕೂಡ ಇರ್ತದೆ ಅನ್ನೋದು ಗೊತ್ತಿರಲಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ, ಯಾಕಂದರೆ ನಾವು ವರ್ಷ ಪೂರ್ತಿ ಕುತ್ಕೊಂಡು ಮಾಡಿರುವಂಥ ಒಂದು ಎಫರ್ಟ್ OMR ಶೀಟಲ್ಲಿ ಮಾಡುವಂಥ ಒಂದು ಸ್ಮಾಲ್ ತಪ್ಪಿನಿಂದಾಗಿ ಸೊ ಆ ಎಫರ್ಟ್ ಎಲ್ಲ ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆಯೋದು ಅಂತ ಏನು ಹೇಳ್ತೀವಲ್ಲ ನಮ್ಮ ಕಡೆ, ಆ ರೀತಿ ಆಗೋದು ಬೇಡ ಅನ್ನೋದಕ್ಕೆ ಈ ವಿಡಿಯೋವನ್ನು ಡೀಟೇಲ್ ಆಗಿ ಮಾಡ್ತಾ ಇದ್ದೀನಿ. ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸೊ ಇದರೊಳಗೆ ಫಸ್ಟು ನಿಮಗೆ ಒಂದು 10 ಡಿಜಿಟ್ ರೋಲ್ ನಂಬರ್ನ ಕೊಟ್ಟಿರ್ತಾರೆ. ಆ 10 ಡಿಜಿಟ್ ರೋಲ್ ನಂಬರನ್ನು ಈ ರೀತಿ ಒಂದು ಕಾಲಮಲ್ಲಿ ಈ ರೀತಿ ಕರೆಕ್ಟಾಗಿ ಫಿಲ್ ಮಾಡಬೇಕು. ಸೊ ಆಲ್ವೇಸ್ ರಿಮೆಂಬರ್, ರೋಲ್ ನಂಬರ್ನ ಫಿಲ್ ಮಾಡಬೇಕಾದ್ರೆ ಕರೆಕ್ಟಾಗಿ ಇಲ್ಲಿ ನೋಡಿಕೊಂಡು, ಈಗ 9 ಅಂತ ಇದೆ ಹೌದಾ, 8 ಆದಮೇಲೆ 9, ಸೊ 8 ಅಂದರೆ 8, 7 ಅಂದರೆ 7, ಈ ರೀತಿ ಇದನ್ನು ಕರೆಕ್ಟಾಗಿ ಫಿಲ್ ಮಾಡಬೇಕಾಗ್ತದೆ. ಇದು ಕರೆಕ್ಟಾದ ಮೆಥಡ್ ಆಗಿರೋದಿಲ್ಲ ಅನ್ನೋದು ಗೊತ್ತಿರಲಿ. ಸೊ ಇಲ್ಲಿ ಇಂಟು ಮಾರ್ಕ್ ರೆಡ್ ಇಂಕಲ್ಲಿ ಏನು ಹಾಕಿದಾರಲ್ಲ, ಇದು ಕರೆಕ್ಟಾದ ಮಾರ್ಕ್ ಅಲ್ಲ. ಕಂಪ್ಲೀಟಾಗಿ ಆ ಒಂದು ಸರ್ಕಲ್ ಡ್ರಾ ಆಗಬೇಕು. ರಿಮೆಂಬರ್, ಅದು ಬ್ಲ್ಯಾಕ್ ಸ್ಪಾಟ್ ಬೀಳಬೇಕು. ಸೊ ಆ ಒಂದು ಸರ್ಕಲ್ ಏನು ಡ್ರಾ ಮಾಡ್ತೀರಿ ಅದು ಪಕ್ಕದ ಸರ್ಕಲ್ಗೆ ಟಚ್ ಆಗಬಾರ್ದು ಅನ್ನೋದು ಕೂಡ ಗೊತ್ತಿರಲಿ. ಇದಾದಮೇಲೆ ಕ್ಯಾಂಡಿಡೇಟ್ ಶುಡ್ ಎನ್ಶೋರ್ ದಟ್ 7 ಡಿಜಿಟ್ ಟೆಸ್ಟ್ ಬುಕ್ಲೆಟ್ ನಂಬರ್ ಹ್ಯಾಸ್ ಟು ಬಿ ಫಿಲ್ಡ್. ಅಂದರೆ ನಿಮಗೊಂದು ಟೆಸ್ಟ್ ಬುಕ್ಲೆಟ್ ನಂಬರ್ ಏನು ಕೊಟ್ಟಿರ್ತಾರೆ ಅಂದರೆ ಕ್ವಶನ್ ಪೇಪರ್ ಬುಕ್ಲೆಟ್ ನಂಬರು, ಫಾರ್ ಎಕ್ಸಾಂಪಲ್ ಅದು 35046997 ಅಂತ ಇದೆ ಅಂತ ಇಟ್ಕೊಳ್ಳಿ. ಸೊ ಅದನ್ನು ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕಾಗ್ತದೆ. ಇಲ್ಲಿ ಮಾಡುವಂಥದ್ದು ಏನಾದ್ರು ಮಿಸ್ಟೇಕ್ ಆದರೂ ಕೂಡ ನಿಮ್ಮ ರಿಸಲ್ಟ್ ವಿತ್ಹೆಲ್ಡ್ ಆಗುವಂಥ ಚಾನ್ಸಸ್ ಇರ್ತದೆ ಅನ್ನೋದು ಗೊತ್ತಿರಲಿ. ಅದಾದಮೇಲೆ ಕ್ಯಾಂಡಿಡೇಟ್ಸ್ ನೇಮ್ ಹಾಕಬೇಕು, ಫಾದರ್ಸ್ ನೇಮ್ ಹಾಕ್ತೀರಿ, ಸೊ ಮದರ್ಸ್ ನೇಮ್ ಬರೀತೀರಿ. ಸೊ ಇವೆಲ್ಲವನ್ನು ಕೂಡ ಸೊ ಫಾದರ್ಸ್ ನೇಮ್ ಇರಲಿ ಅಥವಾ ಮದರ್ಸ್ ನೇಮ್ ಇರಲಿ ರನ್ನಿಂಗ್ ಹ್ಯಾಂಡ್ ರೈಟಿಂಗ್ದಲ್ಲಿ ನೀವು ಬರೀಬೇಕಾಗ್ತದೆ. ಕ್ಯಾಂಡಿಡೇಟ್ಸ್ ನೇಮನ್ನು ಕೂಡ ನೀವು ಬರೀತೀರಿ. ಸೊ ಅದಾದಮೇಲೆ ಗೊತ್ತಿರಲಿ 3 hours ಡ್ಯೂರೇಷನ್ ಇರ್ತದೆ. 3 ತಾಸಿನಲ್ಲಿ ನೀವು 200 ಕ್ವಶನನ್ನು ಸಾಲ್ವ್ ಮಾಡಬೇಕಾಗ್ತದೆ. ಅದರ ಒಂದು ಡೀಟೇಲ್ ಆಗಿ ಯಾವ್ಯಾವ ಸೆಕ್ಷನ್ನಲ್ಲಿ ಯಾವ್ಯಾವ ರೀತಿ ಕ್ವಶನ್ ಇದೆ ಅನ್ನೋದನ್ನು ಕೂಡ ಕೆಳಗಡೆ ಕೊಟ್ಟಿದ್ದಾರೆ, ನೀವು ಓದ್ಬೋದು. ಸೆಕ್ಷನ್ ಎದಲ್ಲಿ 35 ಕ್ವಶನ್ಸ್ ಇರ್ತದೆ, ಸೆಕ್ಷನ್ ಬಿ ದಲ್ಲಿ 35 ಕ್ವಶನು, ಸೆಕ್ಷನ್ ಬಿ ದಲ್ಲಿ 15 ಕ್ವಶನು. ಸೊ ಅದಾದಮೇಲೆ ಮತ್ತೆ ಸೆಕ್ಷನ್ ಎ ದಲ್ಲಿ 35 ಆಫ್ ದ ಸೆಕೆಂಡ್ ಸಬ್ಜೆಕ್ಟ್, ಸೊ ಸೆಕ್ಷನ್ ಬಿ ದಲ್ಲಿ 15 ಕ್ವಶನ್ ಆಫ್ ದ ಸೆಕೆಂಡ್ ಸಬ್ಜೆಕ್ಟ್. ಈ ರೀತಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ಬಾಟ್ನಿ ಮತ್ತು ಜುವಾಲಜಿ ಅಂತ ಇರ್ತದೆ. ಸೊ ಇದನ್ನು ಹೇಗೆ ಫಿಲ್ ಮಾಡಬಾರ್ದು ಅನ್ನೋದನ್ನು ಕೂಡ ಹೇಳಿದಾರೆ ನೋಡಿ. ಈ ರೀತಿ ನೀವು ಒಂದು ಆನ್ಸರಲ್ಲಿ ಈ ರೀತಿ ಏನಾದರೂ ಫಿಲ್ ಮಾಡಿದರೆ ಅಥವಾ 2 ಫಿಲ್ ಮಾಡಿದರೆ ಆ ಒಂದು ಪರ್ಟಿಕ್ಯುಲರ್ ಕ್ವಶನ್ ನಿಮ್ಮ ಒಂದು ಕ್ವಶನ್ ರಾಂಗ್ ಆಗ್ತದೆ ಮತ್ತು ಅದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಬೀಳ್ತದೆ ಅನ್ನೋದು ಗೊತ್ತಿರಲಿ. ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳು ಅಂದ್ಕೊಂಡ್ಬಿಡ್ತೀರಿ ನಾ ಈ ರೀತಿ ಮಾಡಿದರೆ ನೆಗೆಟಿವ್ ಮಾರ್ಕಿಂಗ್ ಬೀಳೋದಿಲ್ಲ ಅಂತೇಳಿ. ಹಾಗಿರೋದಿಲ್ಲ. ನೀವು ಒಂದು ತಪ್ಪು ಮಾಡಿದರೂ ನೆಗೆಟಿವ್ ಬೀಳ್ತದೆ, ನೀವು 2 ಮಾರ್ಕ್ ಮಾಡಿ ರಾಂಗ್ ಮಾರ್ಕಿಂಗ್ ಮಾಡಿದರೂ ಕೂಡ ಅದು ನೆಗೆಟಿವ್ ಮಾರ್ಕಿಂಗೇ ಬೀಳ್ತದೆ ಅನ್ನೋದು ಗೊತ್ತಿರಲಿ. ಸೊ ವೆರಿ ಇಂಪಾರ್ಟೆಂಟ್. ಈ ರೀತಿ ಒಂದು ಡಿಕ್ಲರೇಷನ್ ಬೈ ದ ಕ್ಯಾಂಡಿಡೇಟ್ಸ್ ಅಂತ ಇರ್ತದೆ, ನೀವು ಸಿಗ್ನೇಚರ್ ಮಾಡಬೇಕಾಗ್ತದೆ. ಸೊ ಸಿಗ್ನೇಚರ್ ಮಾಡಿ ರನ್ನಿಂಗ್ ಹ್ಯಾಂಡ್ ರೈಟಿಂಗ್ದಲ್ಲಿ, ಅಂದರೆ ಸೊ ಒರಿಜಿನಲ್ ಕಾಪಿದಲ್ಲಿ ಇದು ಡಿಕ್ಲರೇಷನ್ ಫಾರ್ಮ್ ಏನಿದೆ, ಸೊ ರಿಕ್ವೈರ್ಡ್ ಟು ಸೈನ್ ವಿತ್ ಮೀ ಇನ್ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಸೈನ್ ವಿತ್ ಟೈಮ್ ಅಂತ ಇರ್ತದೆ. ಸೊ ಇಲ್ಲಿ ಸ್ಟೂಡೆಂಟ್ಗಳು ಇಲ್ಲಿ ಸೈನ್ ಮಾಡಬೇಕಾಗ್ತದೆ ವಿತ್ ಟೈಮ್, ಅಂದರೆ ಐ ಡಿಕ್ಲೇರ್ ದ ಪರ್ಟಿಕ್ಯುಲರ್ ಆ್ಯಂಡ್ ಸಿಗ್ನೇಚರ್ ಒಂದು OMR ಶೀಟ್ ನಂದೇ ಇದೆ, ಕರೆಕ್ಟ್ ಇದೆ ಅಂಥೇಳಿ ಒಂದು ರನ್ನಿಂಗ್ ಹ್ಯಾಂಡ್ ರೈಟಿಂಗ್ದಲ್ಲಿ ಸಿಗ್ನೇಚರ್ ಮಾಡಬೇಕಾಗ್ತದೆ. ಅದಾದಮೇಲೆ ನಿಮ್ಮ ವರ್ಷನ್ ಬುಕ್ಲೆಟ್ ಕೋಡ್ ಇರ್ತದೆ. ಬುಕ್ಲೆಟ್ ಕೋಡ್ ABCDEFGH ಅಂತ ಯಾವ್ದು ಬೇಕಾದ್ರೂ ಇರ್ಬೋದು. ಆ ಒಂದು ಕೋಡನ್ನು ನೀವು ಇಲ್ಲಿ ಮಾರ್ಕ್ ಮಾಡಬೇಕಾಗ್ತದೆ. ಸೊ ಅದಾದಮೇಲೆ ಇದು ಫಾರ್ ದ ಫಸ್ಟ್ ಟೈಮ್ ಅಫಿಷಿಯಲಿ NTA ರಿಲೀಸ್ ಮಾಡಿರುವಂತಹ ಒಂದು ನೀವು ನೋಡ್ಬೋದು OMR ಶೀಟ್ ಇದು. ಸೊ ಇದು ಒರಿಜಿನಲ್ ಕಾಪಿ. ಭಾಳಷ್ಟು ಜನ ಅಭ್ಯರ್ಥಿಗಳು ಅಂದರೆ ವಿದ್ಯಾರ್ಥಿಗಳು ಒಂದಷ್ಟು ಬೇರೆ ಬೇರೆ OMR ಶೀಟನ್ನು ತೊಗೊಂಡು ಇಲ್ಲಿ OBC 1, OBC 2, OBC 3 ಅಂತ ಇರೋದನ್ನೆಲ್ಲ ತೋರಿಸಿ ಕೇಳ್ತಿದ್ರು, ಸರ್ OBC ಅಂದ್ರೇನು, ಏನು ಬರೀಬೇಕು ಅಂಥೇಳಿ. ಸೊ ಅದೆಲ್ಲ ಫೇಕ್ OMR ಶೀಟ್ಗಳು ಗೊತ್ತಿರಲಿ. ಸೊ ಇದು ನಿಜವಾದ OMR ಶೀಟ್. ನಿಮ್ಮ ನಿಜವಾದ OMR ಶೀಟ್ ಹೇಗಿರ್ತದೆ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಫಸ್ಟ್ ರೋಲ್ ನಂಬರ್ನ ಎಂಟರ್ ಮಾಡ್ತೀರಿ,
ಅದಾದಮೇಲೆ ಟೆಕ್ಸ್ಟ್ ಬುಕ್ಲೆಟ್ ಕೋಡನ್ನು ಎಂಟರ್ ಮಾಡ್ತೀರಿ, ಟೆಕ್ಸ್ಟ್ ಬುಕ್ಲೆಟ್ ಕೋಡನ್ನು ಎಂಟರ್ ಮಾಡಿ ಟೆಕ್ಸ್ಟ್ ಬುಕ್ಲೆಟ್ ನಂಬರ್ನ ಎಂಟರ್ ಮಾಡ್ತೀರಿ. ಅದಾದಮೇಲೆ ಸೊ ಆನ್ಸರ್ ಶೀಟ್ ನಂಬರ್ ಇರ್ತದೆ, ಇಲ್ಲಿ ಆನ್ಸರ್ ಶೀಟ್ ನಂಬರ್ ಇರ್ತದೆ ನೋಡ್ಬೋದು, ಇಲ್ಲಿ 1 2 3 4 5 ಅಂತೇಳಿ. ಸೊ ಆನ್ಸರ್ ಶೀಟ್ ನಂಬರನ್ನು ಇಲ್ಲಿ ಆಲ್ರೆಡಿ ನಿಮ್ಮ ಆನ್ಸರ್ ಶೀಟ್ ಮೇಲೆ ಪ್ರಿಂಟೆಡ್ ಬಂದುಬಿಡ್ತದೆ ಅನ್ನೋದು ಗೊತ್ತಿರಲಿ. ಅದಾದಮೇಲೆ ಡಿಕ್ಲರೇಷನ್ ಬೈ ದ ಕ್ಯಾಂಡಿಡೇಟ್ಸ್, ನಿಮ್ಮ ಒಂದು ಸಿಗ್ನೇಚರ್ ಮಾಡಬೇಕು, ನಿಮ್ಮ ಸೈನು. ಸೊ ಇಲ್ಲಿ ಮದರ್ಸ್ ನೇಮ್, ಫಾದರ್ಸ್ ನೇಮ್, ಸಿಗ್ನೇಚರ್ ಆಫ್ ದ ಇನ್ವಿಜಿಲೇಟರ್ಸ್ ಅವರು ಮಾಡ್ತಾರೆ. ಕ್ಯಾಂಡಿಡೇಟ್ಸ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನನ್ನು ಹಾಕಬೇಕು. ಇದಿಷ್ಟೇ ಇರೋದು. ಇಲ್ಲಿ ನಿಮ್ಮ ಯಾವುದೂ ಕಾಸ್ಟನ್ನಾಗಲಿ ಯಾವುದನ್ನು ಕೂಡ ಇದರಲ್ಲಿ ಕೇಳೋದಿಲ್ಲ ಅನ್ನೋದು ಗೊತ್ತಿರಲಿ. ನೀವು GM ಇದ್ದೀರೋ, SC/ST ಇದ್ದೀರೋ, PWD ಇದ್ದೀರೋ, ಯಾವುದೂ ಕೇಳೋದಿಲ್ಲ. ಇದು ಒರಿಜಿನಲ್ OMR ಶೀಟ್ ಅನ್ನೋದು ಗೊತ್ತಿರಲಿ. ಇದನ್ನೇ ಫಾಲೋ ಮಾಡಿ. ನಾವಿಲ್ಲಿ ನೋಡ್ಬೋದು, ಇದು ಫಸ್ಟ್ ಸೆಕ್ಷನ್ ನೋಡಿ, 001 ಅಂತ ಕಾಣಿಸ್ತದೆ ಇಲ್ಲಿ. 001 035 ನೋಡಿ, 35 ಕ್ವಶನ್ಸ್ ಆಯಿತು. ಅದಾದಮೇಲೆ 36 50 ಕ್ವಶನ್. ಸೆಕ್ಷನ್ B ದಲ್ಲಿ 15 ಕ್ವಶನ್ ಇರ್ತದೆ. ಇದರಲ್ಲಿ ಯಾವುದಾದ್ರೂ 10 ನೀವು ಮಾರ್ಕ್ ಮಾಡಬೇಕಾಗ್ತದೆ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಫಸ್ಟ್ 35 ಕಂಪಲ್ಸರಿ ಇರ್ತದ? ನೀಟ್ ಎಕ್ಸಾಮಲ್ಲಾಗಲಿ CET ಎಕ್ಸಾಮಲ್ಲಾಗಲಿ ಯಾವುದೂ ಕಂಪಲ್ಸರಿ ಇಲ್ಲ. ನೀವು 35ರಲ್ಲಿ 30 ಆದರೂ ಬರೀರಿ, 10 ಆದರೂ ಬರೀರಿ, ಏನು ಬರೀದೇ ಇದ್ರು ಏನು ಬರೆದ್ರು ಯಾರೂ ಕೇಳೋದಿಲ್ಲ. ಇಲ್ಲಿ ಯಾವುದೇ ಕಂಪಲ್ಷನ್ ಇರೋದಿಲ್ಲ, ಗೊತ್ತಿರಲಿ. ನಿಮಗೆ ಮನಸ್ಸಿಗೆ ಬಂದರೆ ಬರೀಬೋದು, ಇಲ್ಲ ಅಂದರೆ ಇಲ್ಲ. ಬಟ್ ಫಸ್ಟ್ 35 ಕ್ವಶನ್ನಿಗೆ ನಿಮಗೆ ಆಪ್ಷನ್ಸ್ ಇರೋದಿಲ್ಲ, ಕಂಪಲ್ಸರಿ ಅಲ್ಲ, ನಿಮಗೆ ಆಪ್ಷನ್ಸ್ ಇರೋದಿಲ್ಲ. ಸೊ ಆದರೆ ಮುಂದಿನ ಒಂದು 36 to 50ಗೆ 15 ಕ್ವಶನ್ಸ್ ಕೊಟ್ಟಿರ್ತಾರೆ, ಅಂದರೆ 5 ಆಪ್ಷನ್ಸ್ ಇರ್ತದೆ ನಿಮಗೆ. ಸೊ ಈ 15 ಓದಿಕೊಂಡು ಅದರಲ್ಲಿ 10 ನೀವು ಕರೆಕ್ಟಾಗಿ ಮಾರ್ಕ್ ಮಾಡಬಹುದು. ಸೊ ನೀವೇನಾದರೂ 15 ಮಾರ್ಕ್ ಮಾಡಿದರೆ ಅಥವಾ 10ಕ್ಕಿಂತ ಜಾಸ್ತಿ ಮಾರ್ಕ್ ಮಾಡಿದರೆ ಫಸ್ಟ್ 10 ಕ್ವಶನ್ಸನ್ನು ಕನ್ಸಿಡರ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿರಲಿ. ಅದಾದಮೇಲೆ ನೋಡಿ, 51 85 ಒಂದು ಸಬ್ಜೆಕ್ಟ್ ಇರ್ತದೆ. ಅದಾದಮೇಲೆ 86 to 100 ನಿಮಗೆ ಆಪ್ಷನ್ಸ್ ಇರ್ತದೆ ನೋಡಿ ಈ ರೀತಿ. ಸೊ ಅದಾದಮೇಲೆ 101 to 135 ನಿಮಗೆ ಕಂಪಲ್ಸರಿ ಕ್ವಶನ್ಸ್ ಇರ್ತದೆ. ಕಂಪಲ್ಸರಿ ಅಂದ್ರೇನು ಮತ್ತೆ? ಸೊ ನಿಮಗೆ ಬಿಟ್ಟಿದ್ದು, ಬರೀತಿರೋ ಬಿಡ್ತಿರೋ, ಬಟ್ ಅದಕ್ಕೆ ಆಪ್ಷನ್ಸ್ ಇರೋದಿಲ್ಲ. ಅದಾದಮೇಲೆ 136 150 ಇರ್ತದೆ. ಅದಾದಮೇಲೆ 151 185 ಇರ್ತದೆ. 186 to 200 ನಿಮಗೆ ಸೊ 15 ಕ್ವಶನ್ಸ್ ಕೊಟ್ಟಿರ್ತಾರೆ ನೋಡಬಹುದು. ಸೊ ಇಲ್ಲೊಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ಅವರು ಅಷ್ಟೇ. ಸೊ ಫಸ್ಟು ಫಿಸಿಕ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಫಿಸಿಕ್ಸು ಇಲ್ಲೇ ಇರಬೇಕು ಅಂತೇನಿಲ್ಲ. ಸೊ ಸೆಕ್ಷನ್ A ಫಿಸಿಕ್ಸ್ ಆಗ್ಬೋದು, B ಫಿಸಿಕ್ಸ್ ಆಗ್ಬೋದು, ಯಾವುದಾದ್ರೂ ಆಗ್ಬೋದು. ಸೆಕ್ಷನ್ A ಇಲ್ಲಿ ಏನಾದರೂ ಫಿಸಿಕ್ಸ್ ಕೊಟ್ಟಿದ್ರೆ ಇಲ್ಲಿ ಫಿಸಿಕ್ಸು. ಸೊ ನಿಮ್ಮದು ಒಂದಷ್ಟು ಜನರ ಒಂದು ಕ್ವಶನ್ ಪೇಪರ್ಲಿ ಫಸ್ಟ್ ಬಯಾಲಜಿಯಿಂದ ಸ್ಟಾರ್ಟ್ ಆಗ್ಬೋದು, ದಿಸ್ ಕೆಮಿಸ್ಟ್ರಿಯಿಂದ ಸ್ಟಾರ್ಟ್ ಆಗ್ಬೋದು, ಫಿಸಿಕ್ಸಿಂದ ಸ್ಟಾರ್ಟ್ ಆಗ್ಬೋದು. ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ. ಸೊ ಇಲ್ಲಿ ಸೆಕ್ಷನ್ A ಫಿಸಿಕ್ಸ್ ಇಲ್ಲಿ 35 ಕ್ವಶನ್ಸ್ ಇದ್ರೆ ಅದಾದಮೇಲೆ 15 ಕ್ವಶನ್ ಫಿಸಿಕ್ಸು, ಅದಾದಮೇಲೆ ಕೆಮಿಸ್ಟ್ರಿ, ಅದಾದಮೇಲೆ ಬಾಟ್ನಿ, ಅದಾದಮೇಲೆ ಜಿಯಾಲಜಿ. ಈ ರೀತಿ ರಿಮೆಂಬರ್ 200 ಕ್ವಶನ್ಸ್ಗಳು ನಿಮಗೆ ಇರ್ತದೆ. ಯಾವಾಗಲೂ ಇಲ್ಲಿ ಹೇಗಿರ್ತದೆ, ಈ ಒಂದು OMR ಶೀಟು ನಿಮ್ಮ ಕ್ವಶನ್ ಪೇಪರ್ ಒಳಗಡೆನೇ ಇನ್ಸ್ಟ್ರಕ್ಷನ್ಸು ಕೂಡ ಕೊಟ್ಟಿರ್ತಾರೆ ನೋಡ್ಬೋದು ನೀವು. ಸೊ ನಿಮ್ಮ ಒಂದು OMR ಶೀಟ್ ಹಿಂದ್ಗಡೆನೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಸೊ ಯಾವ ರೀತಿ ತುಂಬಬೇಕು, ಯಾವ ರೀತಿ ತುಂಬಾರ್ದು ಅಂಥೇಳಿ. ಒಂದು ಒರಿಜಿನಲ್ ಒಂದು ಆಫೀಸ್ ಕಾಪಿ ಇರ್ತದೆ. ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನೇ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಲಿ. ಯೂಸ್ ಓನ್ಲಿ ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನು ಟು ಡಾರ್ಕನ್ ದ ಅಪ್ರಾಪ್ರಿಯೇಟ್ ಸರ್ಕಲ್. ಸೊ ಹಿಂದಿನ ವರ್ಷದವರೆಗೆ ನಾನು ನೋಡಿದ ಪ್ರಕಾರ ಸೊ ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನನ್ನು ಎಕ್ಸಾಮ್ ಸೆಂಟರ್ನಲ್ಲಿ ನಿಮಗೆ ಕೊಡ್ತಾರೆ. ಸೊ ಗೊತ್ತಿರಲಿ, ಇದಕ್ಕೆ ಯಾವುದೇ ರೀತಿಯ ಚಾರ್ಜ್ ಮಾಡೋದಿಲ್ಲ, ಫ್ರೀ ಆಫ್ ಕಾಸ್ಟ್ ಕೊಟ್ಟಿರ್ತಾರೆ. ಈ ವರ್ಷ ಅವ್ರು ಏನು ಮಾಡ್ತಾರೆ ಅನ್ನೋದು ನಿಮ್ಮ OMR ನಿಮ್ಮ ಒಂದು ನೀಟ್ ಎಕ್ಸಾಮಿನೇಷನ್ ಅಡ್ಮಿಟ್ ಕಾರ್ಡ್ ರಿಲೀಸ್ ಆದ ತಕ್ಷಣ ಕೊಡ್ತಾರೆ. ನೀಟ್ ಅಡ್ಮಿಟ್ ಕಾರ್ಡ್ ನಿಮಗೆ 3 ದಿವಸ ಇದ್ದಾಗ ರಿಲೀಸ್ ಆಗ್ತದೆ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ. ಸೊ ಅದಾದಮೇಲೆ ನಿಮಗೆ ಇಲ್ಲಿ ಯಾವುದೇ ರೀತಿಯ ರಫ್ ಶೀಟ್ಸ್ಗಳನ್ನು ಕೊಡೋದಿಲ್ಲ. ನೀವು ಕ್ವಶನ್ ಪೇಪರ್ ಮೇಲೇ ನೀವು ಏನಾದರೂ ರಫ್ ವರ್ಕ್ ಇದ್ರೆ ಮಾಡಬೇಕಾಗ್ತದೆ. ಸೊ ಮತ್ತು ಈ ಒಂದು ಆನ್ಸರ್ OMR ಶೀಟ್ ಮೇಲೆ ನೋಡಿ, ಇಲ್ಲಿ ನೋ ಸ್ಟ್ರೇ ಮಾರ್ಕ್ಸ್ ಅಲೋಡ್ ಅಂತ ಇದೆ. ಅಂದರೆ ಯಾವುದೇ ರೀತಿಯ ಇಲ್ಲಿ ಸ್ಟ್ರೇ ಮಾರ್ಕ್ಸ್ ನೀವಿಲ್ಲಿ ಹಾಕುವಂಗಿಲ್ಲ. ಯಾವುದೇ ರೀತಿಯ ಮಾರ್ಕನ್ನು OMR ಶೀಟಲ್ಲಿ ಮಾಡೋ ಹಾಗೆ ಇಲ್ಲ ಅನ್ನೋದು ಕೂಡ ಗೊತ್ತಿರಲಿ. ಸೊ ಇದಾದಮೇಲೆ ಯಾವ ರೀತಿ ಫಿಲ್ ಮಾಡಬೇಕು, ಯಾವ ರೀತಿ ಫಿಲ್ ಮಾಡಬಾರ್ದು ಅನ್ನೋದು ಇದೆ. ಒನ್ಸ್ ದ ಮಾರ್ಕ್ಡ್ ಈಸ್ ಕೆನಾಟ್ ಬಿ ಚೇಂಜ್ಡ್ ಅಂತ ಇದೆ. ನಿಮಗೆ ಎಕ್ಸಾಮಿನೇಷನ್ ಹಾಲ್ ಒಳಗಡೆ ಬ್ಲೇಡು ಅಥವಾ ದಿಸ್ ವೈಟ್ನರ್ನ ತೊಗೊಂಡು ಹೋಗೋದಕ್ಕೆ ಬಿಡೋದಿಲ್ಲ. ಬ್ಲೇಡ್ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಒಂದಷ್ಟು ಮಂದಿ ಬ್ಲೇಡನ್ನು ತೊಗೊಂಡು ಹೋಗ್ತಾರೆ. ಸೊ ಅಲ್ಲಿ ಆನ್ಸರನ್ನು ಮಾರ್ಕ್ ಮಾಡಿರ್ತಾರೆ, ಅದನ್ನು ಕೆತ್ತಿ ತೆಗೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ಒಂದು ಪ್ರಯತ್ನದಲ್ಲಿ ದಿಸ್ OMR ಶೀಟ್ ಏನಾದರೂ ಹೋಲ್ ಆಯಿತು, ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಇಡೀ OMR ಶೀಟ್ ನಿಮ್ಮದು ಡಿಸ್ಕ್ವಾಲಿಫೈ ಆಗ್ತದೆ ಅನ್ನೋದು ಕೂಡ ಗೊತ್ತಿರಲಿ. ಓಕೆ,
ಇಲ್ಲಿ ನೋಡ್ಬೋದು ಈ ರೀತಿ ರೋಲ್ ನಂಬರ್ ಇರ್ತದೆ, ಟೆಕ್ಸ್ಟ್ ಬುಕ್ಲೆಟ್ ನಂಬರ್ ಇರ್ತದೆ. ಸೊ ಇಲ್ಲಿ ಇಫ್ ಯುವರ್ ರೆಸ್ಪಾನ್ಸ್ ಟು ಕ್ವಶನ್ ನಂಬರ್ 22 ಈ ರೀತಿ ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದು ಕೂಡ ಇರ್ತದೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಅವರು ಕೊಟ್ಟಿರ್ತಾರೆ. ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ದಿ OMR ಶೀಟ್ ವಿಚ್ ಇಸ್ ರಿಲೀಸ್ಡ್ ಆಫಿಷಿಯಲಿ ಬೈ NTA. ಸೊ ಈ ರೀತಿ OMR ಶೀಟ್ ಇರ್ತದೆ, ಈ ರೀತಿ ಫಿಲ್ ಮಾಡಬೇಕು. ಸೊ ಈಗ ಕ್ವಶನ್ ಪೇಪರ್ ನಮ್ಮ ಕೈಯಲ್ಲಿ ಇದ್ದಾಗ ಯಾವ ರೀತಿ ನಾವು ಥಿಂಕ್ ಮಾಡಬೇಕು, ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನು ಮುಂದಿನ ಒಂದಷ್ಟು ವಿಡಿಯೋಗಳಲ್ಲಿ ಆ್ಯಂಡ್ CET ಎಕ್ಸಾಮ್ ಆದಮೇಲೆ 1ನೇ ತಾರೀಕಿಂದ ಏನಿದೆ ಅಲ್ಲಿ ಸೀರೀಸ್ ಆಫ್ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.